ತುಂಬ ಕೆಲಸ ಕೊಟ್ಟಿದ್ದಾರೆಲ್ಲ. ಸೊ ಇದಕ್ಕೆ ನಾನು ಟೈಮ್ ಸಾಕಾಗ್ತಾಯಿಲ್ಲ. ಇದು ನಾನಾಗಿ ನಾನು ಯಾವುದೋ ಪ್ಲ್ಯಾನ್ ಮಾಡಲ್ಲ ಸರ್. ಈಗ ನಾನೆಲ್ಲೋ ಒಂದು ಹಳ್ಳೀಲಿ ಹುಟ್ಟಿದೆ, ಯಾವುದೋ PUC ಫೇಲ್ ಆದೆ. ನಮ್ಮ ತಂದೆ ಹೊಡಿತಾರಂತ ಬೈಕ್ ಬೆಂಗಳೂರಿಗೆ ಓಡಿ ಬಂದೆ. ಹೊಡಿತಾರಂತ ಬೈಕ್ ಬಂದಿದ್ದು ನಾನು ಸರ್. ಇಲ್ದಿದ್ರೆ ಊರಲ್ಲೇ ಇದ್ದು ಅಲ್ಲೇ ತೋಟದ ಕೆಲಸ ಮಾಡ್ಕೊಂಡು ಅದೇ 2 ಎಕರೆ ಇದ್ಬಿಡ್ತಿದ್ದೆ. ಓಡಿ ಬಂದೆ, ನಮ್ಮಪ್ಪ ಬೈದಿದ್ದಕ್ಕೆ ಅಲ್ಲಿ ಓಡಿ ಬಂದು ಯಾವುದೋ ಬಾರಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಬಂದೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಅಂದರೆ ಡೆಸ್ಟಿನಿ ಯಾವುದೇ ಮನುಷ್ಯನಿಗೆ ಏನಾದರೂ ಆಗಬೇಕು ಅಂತಿದ್ರೆ, ನಮ್ಮ ಜಿಗ್ಗಿನೂ ಅವರೆಲ್ಲ ನೋಡಿದ್ದೀನಿ ನನ್ನ ಪಾಪ, ಅವರೆಲ್ಲ ನಮ್ಮ ಜೊತೆ ಎಷ್ಟು ಕೆಲಸ ಮಾಡಿದಾರಂತ. ಏನಾದರೂ ಒಂದು ಆಗಬೇಕಂದ್ರೆ ಒಬ್ಬ ಮನುಷ್ಯ ಡೆಸ್ಟಿನಿ ಕ್ರಿಯೇಟ್ ಮಾಡುತ್ತೆ. ಅವನ್ನ ಅಲ್ಲಿ ಜಾಗ ಬಿಡಿಸುತ್ತೆ, ಅಲ್ಲಿಂದ ಕರ್ಕೊಂಬರುತ್ತೆ, ಇನ್ನೆಲ್ಲೋ ಬಿಡುತ್ತೆ. ಈಗ ನಾವು ಮೊನ್ನೆ ದುಬೈಗೆ ಹೋದ್ವಿ ಸರ್. ಏನೋ ಒಂದು ಬಿಸ್ನೆಸ್ ಪ್ರಪೋಸಲ್ ಮೇಲೆ ನಾನು ಅದವರೆಲ್ಲ ಹೋದ್ವಿ ಸರ್. ದುಬೈಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದರೆ ನಮ್ಗೆ ಇಲ್ಲೇನೂ ಅನ್ನಿಸ್ತಾ ಇಲ್ಲ. ಈಗ ನಮ್ಮೂರಿಂದ ನೋಡಿ ಬೆಂಗಳೂರಿಗೆ ಬಂದಾಗೆ ಪಾಪ ಊರಲ್ಲಿ ಏನಿಲ್ವಾ ಅನಿಸುತ್ತೆ. ಬೆಂಗಳೂರಿಗೆ ಹೋಗಿ ಬಾಂಬೆಯಲ್ಲಿ ನಾನು ಕಬ್ಜಾ ವ್ಯಾಪಾರ ಮಾಡುವಾಗ ಬಾಂಬೆಯಿಂದ ಬೆಂಗಳೂರು ನೋಡಿದಾಗ ನಮ್ಮದೇನು 300 ಥಿಯೇಟ್ರ್ ಅಷ್ಟೇ ಇದೆ, ಇಲ್ಲಿ ದೊಡ್ಡ ಸಮುದ್ರ ಅನಿಸುತ್ತೆ. ಅದು ಬಿಟ್ಬಿಟ್ಟು ಗಲ್ಫ್ ಕಂಟ್ರೀಸ್ ಹೋದಾಗ ಇಲ್ಲಿ ನೋಡಿದಾಗ ಇಲ್ಲೇನಿಲ್ಲಲ್ಲ, ಇಲ್ಲೊಂದು ಆಫೀಸ್ ಮಾಡಬೇಕಲ್ಲ ಅನಿಸುತ್ತೆ. ಇದು ನಾವು ನೋಡೋ ದೃಷ್ಟಿಕೋನ. ಮತ್ತು ತೊಗೊಂಡೋಗೋದಿದ್ರೆ ದೇವರು ಅದು ಏನೇನೋ ಮುಖಾಂತರವಾಗಿ ತೊಗೊಂಡೋಗಿ ಅದನ್ನು ತೊಗೊಂಡೋಗಿ ಅಲ್ಲಿ ಬಿಟ್ಬಿಡ್ತಾರೆ. ನಾನೇನೋ MLA ಆಗ್ತೀನಿ ಅಂತನೋ, ಅಥವಾ ನಾನೇನೋ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗ್ತೀನಿ ಅಂತನೋ, ಅಥವಾ ನಾನು ಇನ್ನೇನೋ ಆಗ್ತೀನೋ ನನ್ನ ಹತ್ರ ಅಲ್ಲ. ಅದು ನನ್ನ ಹಣೆಯಲ್ಲಿ ಬರೆದಿದ್ದರೆ ಅದು ಜನ, ನಿಮ್ಮ ಪ್ರೀತಿ ಮತ್ತು ಪೂರ್ವ ಜನ್ಮದ ಸುಕೃತ, ತಂದೆ ತಾಯಿ ಆಶೀರ್ವಾದ ಅದು ಕರ್ಕೊಂಡು ಹೊಟ್ಟೋಗುತ್ತೆ. ಅದು ಅವಕಾಶ ಬಂದರೆ ಬಿಡಬೇಡ.